ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಪುದುಚೇರಿ ವಿಧಾನಸಭಾ ಚುನಾವಣಾ ಕಣದ ಅಂತಿಮ ಚಿತ್ರಣ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ಯಾವುದೇ ವಿಳಂಬವಿಲ್ಲದೆ ನೇರವಾಗಿ ಈ ಅಂಕಿಅಂಶಗಳತ್ತ ಗಮನ ಹರಿಸೋಣ ಮತ್ತು ಈ ಬಾರಿಯ ಜನಾದೇಶ ನಮಗೆ ಏನನ್ನು ಸೂಚಿಸುತ್ತಿದೆ ಅನ್ನೋದನ್ನ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. 18 ಹೌದು, ಇದು ಕೇವಲ ಒಂದು ನಂಬರ್ ಅಲ್ಲ. ಈ ಬಾರಿಯ ಚುನಾವಣೆಯ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಟ್ಟು 30 ಸ್ಥಾನಗಳಿರುವ ಪುದುಚೇರಿ ವಿಧಾನಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 18 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇದು ಮೈತ್ರಿಕೂಟದ ಸ್ಪಷ್ಟ ಬಹುಮತವನ್ನು ಎತ್ತಿ ತೋರಿಸುತ್ತಿದೆ. ವಿಭಾಗ 1: ಮೈತ್ರಿಕೂಟಗಳ ಬಲಾಬಲ. ಆಡಳಿತಾರೂಢ ಒಕ್ಕೂಟದ ಆಂತರಿಕ ಅಂಕಿಅಂಶಗಳನ್ನು ಈಗ ವಿಶ್ಲೇಷಿಸೋಣ. ಒಮ್ಮೆ ಈ 30 ಸ್ಥಾನಗಳ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಎನ್ಡಿಎ 18 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಾಲನ್ನು ಪಡೆದುಕೊಂಡ್ರೆ, ವಿರೋಧ ಪಕ್ಷವಾದ ಇಂಡಿಯಾ ಒಕ್ಕೂಟ ಕೇವಲ 6 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಇನ್ನು ಉಳಿದ 6 ಸ್ಥಾನಗಳು ಇತರರು ಮತ್ತು ಪಕ್ಷೇತರರ ಪಾಲಾಗಿದೆ. ಇಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರಾಬಲ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಲ್ವಾ? ಆದರೆ ಅಸಲಿ ಟ್ವಿಸ್ಟ್ ಇರೋದು ಎನ್ಡಿಎ ಮೈತ್ರಿಕೂಟದ ಒಳಗಡೆನೇ. ಹೇಗಂತೀರಾ? ಮುಖ್ಯಮಂತ್ರಿ ಎನ್ ರಂಗಸ್ವಾಮಿಯವರ ಎಐಎನ್ಆರ್ಸಿ ಪಕ್ಷ ಕಳೆದ ಬಾರಿಗಿಂತ 2 ಸೀಟು ಹೆಚ್ಚಾಗಿ ಗೆದ್ದು ಒಟ್ಟು 12 ಸ್ಥಾನಗಳೊಂದಿಗೆ ತನ್ನ ಬಲವನ್ನು ಭಾರಿ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ. ಆದರೆ ಅವರದ್ದೇ ಮಿತ್ರಪಕ್ಷವಾದ ಬಿಜೆಪಿಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಅವರು 2 ಸ್ಥಾನಗಳನ್ನು ಕಳೆದುಕೊಂಡು 4 ಸ್ಥಾನಗಳಿಗೆ ಇಳಿದಿದ್ದಾರೆ. ಒಂದೇ ಮೈತ್ರಿಕೂಟದಲ್ಲಿ ಈ ರೀತಿ ಏರಿಳಿತ ಆಗಿರೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ವಿಭಾಗ 2: ಪಕ್ಷೇತರರು ಮತ್ತು ಇತರರು. ವಿರೋಧ ಪಕ್ಷಗಳು ಹಾಗೂ ಕಣಕ್ಕಿಳಿದ ಹೊಸ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಈಗ ನೋಡೋಣ. ಉಳಿದ ಪಕ್ಷಗಳ ಕಥೆ ಏನಾಯ್ತು ಅಂತ ನೋಡಿದ್ರೆ, ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ ಕಿರಿಯ ಪಾಲುದಾರನಾಗಿದ್ದ ಡಿಎಂಕೆ 5 ಸ್ಥಾನಗಳನ್ನು ತಮ್ಮದಾಗಿಸಿಕೊಂಡಿದೆ. ಆದರೆ 2021ರಲ್ಲಿ 2 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಕೇವಲ 1 ಸ್ಥಾನಕ್ಕೆ ಕುಸಿದಿರೋದು ಅಚ್ಚರಿಯ ಸರಿ. ಇದಷ್ಟೇ ಅಲ್ಲದೆ ಟಿವಿಕೆ ಪಕ್ಷ 2 ಸ್ಥಾನ ಪಡೆದರೆ ಎನ್ಎಂಕೆ, ಎಐಎಡಿಎಂಕೆ ಮತ್ತು ಹೊಸ ಎಂಟ್ರಿ ಕೊಟ್ಟ ಎಲ್ಜೆಕೆ ಪಕ್ಷಗಳು ತಲಾ 1 ಸ್ಥಾನದಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶಿಸಿವೆ. ಇನ್ನು ದೊಡ್ಡ ದೊಡ್ಡ ಪಕ್ಷಗಳ ಅಬ್ಬರದ ನಡುವೆಯೂ ಸ್ವತಂತ್ರವಾದಿ ಸ್ಪರ್ಧಿಸಿ ಗೆದ್ದ ಆ 3 ಪಕ್ಷೇತರರನ್ನ ನಾನು ಖಂಡಿತ ಮರೆಯುವಂತಿಲ್ಲ. ಕದಿರ್ ಗಾಮಂ ಕ್ಷೇತ್ರದಿಂದ ಅಳಗನ್ ಅಲಿಯಾಜ್ ಅಳಗನಾಥನ್, ಮಾಹೆಯಿಂದ ಟಿ ಅಶೋಕ್ ಕುಮಾರ್ ಮತ್ತು ಮೀಸಲು ಕ್ಷೇತ್ರವಾದ ನೆಡುಂಗಾಡುವಿನಿಂದ ವಿ ವಿಘ್ನೇಶ್ವರನ್ ಅವರು ಗೆದ್ದು ಬೀಗಿದ್ದಾರೆ. ಲೋಕಲ್ ಮಟ್ಟದಲ್ಲಿ ಇವರ ವೈಯಕ್ತಿಕ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವಿಭಾಗ 3: ಸಿಎಂ ರಂಗಸ್ವಾಮಿ ಭರ್ಜರಿ ಜಯ. ಇದು ದ್ವಿಕ್ಷೇತ್ರದ ರೋಚಕ ಕದನದ ಕಥೆ. ಈ ಚುನಾವಣೆಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದ್ರೆ ಅದು ಖಂಡಿತ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರದು. ಅವರು ಸ್ಪರ್ಧಿಸಿದ 2 ಕ್ಷೇತ್ರಗಳಲ್ಲೂ ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ. ಮಂಗಳಂ ಕ್ಷೇತ್ರದಲ್ಲಿ ಬರೋಬ್ಬರಿ 7,050 ಮತಗಳ ಬೃಹತ್ ಅಂತರದಿಂದ ಗೆದ್ರೆ, ತಟ್ಟಂಚಾವಡಿ ಕ್ಷೇತ್ರದಲ್ಲೂ 4,441 ಮತಗಳ ಸ್ಪಷ್ಟ ಅಂತರದಲ್ಲಿ ವಿಜಯಶಾಲಿಯಾಗಿದ್ದಾರೆ. ಇದರಲ್ಲೇ ತಟ್ಟಂಚಾವಡಿ ಕ್ಷೇತ್ರದ ಗೆಲುವು ಯಾಕಷ್ಟು ಸ್ಪೆಷಲ್ ಗೊತ್ತಾ? ಯಾಕಂದ್ರೆ ಅಲ್ಲಿ ಸಿಎಂ ರಂಗಸ್ವಾಮಿ ಸೋಲಿಸಿದ್ದು ಬೇರಾರನೂ ಅಲ್ಲ, ಪುದುಚೇರಿ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಹಾಲಿ ಸಂಸದರೂ ಆಗಿದ್ದ ವಿ ವೈಥಿಲಿಂಗಂ ಅವರನ್ನ. ಒಮ್ಮೆಂದೊಮ್ಮೆಲೆ ವೈಥಿಲಿಂಗಂ ಅವರು ಕಣಕ್ಕಿಳಿದಿದ್ದು ಭಾರೀ ಸಂಚಲನ ಮೂಡಿಸಿತು. ಆದರೆ ಅಂತಿಮವಾಗಿ ರಂಗಸ್ವಾಮಿ ಅವರು ತಮ್ಮ ಅಚಲವಾದ ಜನಪ್ರಿಯತೆಯನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಹಾಲಿ ಸಂಸದರನ್ನೇ ಮಣಿಸಿ 2 ಪ್ರಮುಖ ಕ್ಷೇತ್ರಗಳಲ್ಲಿ ಇಷ್ಟು ಪ್ರಬಲವಾದ ಜನಾದೇಶ ಪಡೆದಿರುವ ಮುಖ್ಯಮಂತ್ರಿಗಳ ಈ ಭರ್ಜರಿ ಗೆಲುವು ಮುಂಬರುವ ದಿನಗಳಲ್ಲಿ ಪುದುಚೇರಿಯ ಶಾಸಕಾಂಗದ ದಿಕ್ಕು ಮತ್ತು ಆಡಳಿತವನ್ನು ಹೇಗೆ ಬದಲಾಯಿಸಬಹುದು? ಮುಂದಿನ 5 ವರ್ಷಗಳ ರಾಜಕೀಯ ಹಾದಿ ಇನ್ನೆಷ್ಟು ರೋಚಕವಾಗಿರಲಿದೆ? ಈ ಬಗ್ಗೆ ನೀವೇನಂತೀರಾ? ಯೋಚಿಸಿ. ನಿಜ ಕನ್ನಡ ನ್ಯೂಸ್ನ ಈ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.